ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಿನ್ನೆ ಅಪ್ಲೋಡ್ ಮಾಡಿದಂಥ ವಿಡಿಯೋನ ತುಂಬ ಜನ ಸ್ಟೇಟಸ್ ಹಾಕಿದ್ದೀರಾ, ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ. ಸೊ ಹಾಗಾಗಿ ಇವತ್ತು ನಾನು ನಿನ್ನೆ ಹೇಳಿದಾಗೆ ಮಡಿಕೇರಿಗೆ ಹೋದಂತಹ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗದವರು ಅಂತ ಹೇಳ್ತಾ ನನ್ನ ಜೊತೆ ನೀವು ಮಡಿಕೇರಿಗೆ ಎಸ್ ನಾವೀಗ ಮಡಿಕೇರಿಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಮಳೆ ಬರ್ತಾ ಉಂಟು, ಅದ್ರ ಜೊತೆಗೆ ನಾವೀಗ ಮಡಿಕೇರಿ ಒಂದೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೇವೆ. ಅಂದರೆ ಈಗ ನಾನು, ಅಣ್ಣ ಆಗಿರ್ಬೋದು ಅಥವಾ ಭಾವ ಮತ್ತು ತಂಗಿ. ಹಿಂದಿನ ಕಾಲದಲ್ಲಿ ಮಡಿಕೇರಿಯನ್ನು ಹೇಗೆ ಕರಿತಿದ್ರು ಅಂದರೆ ಮುದ್ದು ರಾಜ ಕೇರಿ ಅಂತ ಕರಿತಿದ್ರು. ತದನಂತರ ರಾಜರ ಕಾಲ ಎಲ್ಲ ಮುಗಿದ ನಂತರ ಸೊ ಮಡಿಕೇರಿಯನ್ನು ಮಡಿಕೇರಿ ಅಂತ ಕರೀತಾರೆ. ನಂತರ ಮಡಿಕೇರಿ ಕೊಡಗು ಡಿಸ್ಟಿಕಲ್ಲಿ, ಸೊ ಕರ್ನಾಟಕ ಸ್ಟೇಟಲ್ಲಿದೆ. ಅದರ ಜೊತೆಗೆ ಮಡಿಕೇರಿನ ಸ್ಪೆಷಲ್ ಏನಂದರೆ ತಲಕಾವೇರಿಯ ಉಗಮ ಸ್ಥಾನ ಮಡಿಕೇರಿಯಲ್ಲಿ. ಸೊ ಈಗ ಭಾವ ಸ್ವಲ್ಪ ಮಾತಾಡ್ತಾರೆ. ಭಾವ ಮತ್ತೆ ಹೇಗಿದ್ದೀರಾ? ಹಾಯ್ ಮಾಡಿ ಭಾವ. ಹಾಯ್. ಇವರು ಸುಳ್ಯದವರು, ಇವರಿಗೆ ಎಲ್ಲ ಅರ ಭಾಷೆ ಚೂರು ಹೆಚ್ಚ ಬರ್ತದೆ, ನಮ್ಮ ಭಾಷೆ ಚೂರು ಕಮ್ಮಿ ಬರುದು. ಮಡಿಕೇರಿಯಲ್ಲಿ ಅರ ಭಾಷೆ ಎಲ್ಲ ಮಾತಾಡುದು. ಹಾಗೆ ಹಾಗೆ. ಮತ್ತೆ ವಿಶೇಷ ಎಂತಿಲ್ಲ ಬಾಬಾ, ಎಂತಿಲ್ಲ. ಸರಿ. ಸ್ನೇಹಿತರೆ, ಮಡಿಕೇರಿ ಅಂದಾಗ ನಮಗೆ ಒಂದು 2-3 ವರ್ಷಗಳ ಹಿಂದೆ ಒಂದು ಇಲ್ಲಿ ಅಂದರೆ ಎಲ್ಲ ಗುಡ್ಡೆ ಕುಸಿತ ಆಗಿರ್ಬೋದು ಅಥವಾ ಮಳೆಯ ಸುರಿದ ಜೋರಿನ ಪ್ರಭಾವದಿಂದ ಆಗಿರ್ಬೋದು, ಎಲ್ಲ ಗುಡ್ಡೆ ಕುಸಿತ ಎಲ್ಲ ಆಗಿರ್ಬೋದು. ತುಂಬ ಜನರಿಗೆ ತನ್ನ ಮನೆ ಆಗಿರ್ಬೋದು ಅಥವಾ ತಮ್ಮ ಮನೆಯಲ್ಲಿರುವಂಥ ವಸ್ತುಗಳಾಗಿರ್ಬೋದು, ದನಕರುಗಳಾಗಿರ್ಬೋದು ಅಥವಾ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತುಂಬ ಜನರು ಕಳೆದುಕೊಂಡಿದ್ರು. ಸೊ ಹಾಗಾಗಿ ಮಡಿಕೇರಿಗೆ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಚಾರ್ಮಾಡಿ ಘಾಟಿ ಆಗಿರ್ಬೋದು ಅಥವಾ ಸಿರಾಡಿ ಘಾಟಿಗೆ ಹೋಲಿಸಿದ್ರೆ ಅಷ್ಟು ದೊಡ್ಡ ಘಾಟಿ ಏನು ಮಡಿಕೇರಿ ಅಲ್ಲ. ನಾವೀಗ ಬಂದು ನಿಂತಿದ್ದೇವೆ ಇಲ್ಲಿ. ಎಸ್, ನಾವೀಗ ಕಾರಿಂದ ಇಳಿದಿದ್ದೇವೆ. ಇದು ನಮಗೀಗ ಸುಳ್ಯ ಪುತ್ತೂರಿಂದ ಬರುವಂಥ ರೂಟು. ನಂತರ ಇದು ನೇರವಾಗಿ ಮಡಿಕೇರಿಗೆ ಹೋಗುತ್ತೆ ರೂಟು. ನಮಗೆ ಮಡಿಕೇರಿಗೆ ಅಥವಾ ಮಡಿಕೇರಿಯಿಂದ ಪುತ್ತೂರಿಗೆ ಹೋಗುವಾಗ ನೋಡಿ ಅಲ್ಲಿ ಬೆಂಗಳೂರು, ಮೈಸೂರು ಹೋಗಿ ಬೆಂಗಳೂರು ಬಸ್ ಹೋಗುತ್ತೆ. ನಾವಿಲ್ಲಿ ರೋಡ್ ಮಧ್ಯದಲ್ಲಿ ನಮಗೆ ಈ ಒಂದು ಪ್ಲೇಸ್ ಸಿಗುತ್ತೆ. ಭಾಳ ಚಂದ ಇದೆ ಪ್ಲೇಸ್ ನೋಡಿ. ಫಸ್ಟ್ ಸಿಗುವಂಥ ಪ್ಲೇಸ್ ಇದೆ ನೋಡಿ, ಬಹಳಷ್ಟು ಸುಂದರವಾಗಿದೆ. ಅಂದರೆ ಯಾವ ರೀತಿ ನೀರಾಗಿದೆ ನೋಡಿ. ಆ್ಯಕ್ಚುಲಿ ಇಲ್ಲ ಅಂದಾಗ ಯಾವಾಗ ನೋಡೋಕ್ಕೆ ಒಂದು ಒಳ್ಳೆಯ ಕ್ಷಣ ಅಂದರೆ ಮಳೆಗಾಲ ಮಾತ್ರ. ಮಳೆಗಾಲದಲ್ಲಿ ನಮಗೆ ಚಂದ ಚಂದ ಪ್ಲೇಸ್ ಇರುತ್ತೆ. ಚಾಯ್ ಕುಡಿತಿದ್ದೇವೆ. ಚಾಯ್ ಬೇಕಾದರೆ ವೈನ್ ಉಂಟು ನೋಡಿ, ವೈನ್ ಉಂಟು, ವೈನ್ ಬೇಕಾದರೆ. ಅವರು ಮನೆಯಲ್ಲಿ ಮಾಡಿದಂತೆ ವೈನ್. ಸೂಪರ್ ಇರ್ಬೋದಲ್ಲ ವೈನ್. ಬಾವ ಬೇಕಾ ವೈನ್? ವೈನ್ ಬೇಕಾ? ವೈನಿಗೆ ಎಷ್ಟಂತೆ ಬಾವ? ಬೇಕಾ ನಿಮಗೊಂದು? 200 ರೂಪಾಯಿ ವೈನಿಗೆ. ನೀವು ಹೋಗ್ತಾ ಉಂಟು ನೋಡಿ ನಿಮ್ಮ ಟೀಯಲ್ಲಿ. ಅಪಾರ್ಥ ಮಾಡ್ಕೊಳ್ಬೇಡಿ. ಈ ಚಂದ ಉಂಟಲ್ಲ, ನನ್ನ ಪ್ರಕಾರ ನಂಗೆ ಇಷ್ಟ ಉಂಟು ಟೀ. ಹೌದಾದ ಕಾಯ್ಪುಣು? ಹಾ, ಓ ಮುಂಚ ನಮ್ಮ ಐಟೆಲ್ ಉಂಟು ಮುಂಚಿಗೆ ಎಣ್ಣೆಡು ಒಂಜಿ ಪ್ಲೇಟ್ ಮುಂಚಿ ಕೊರ್ಲೆ ರೆಡಿ ಆಗೋದುಂಡಿಗೆ ಒಂದೊಂದು ಜಿಂಕ. ಅಣ್ಣ ಒಂದೇ ತಗೊಂಬ, ಒಂದೇ ತಗೊಂಬ. ಚಂದ ಉಂಟು ಅಂದರೆ ಸ್ವಲ್ಪ ಇದಾಗಿದೆ. ನಮ್ದು ಮುಂಚೆ ರೆಡಿ ಆಗ್ತಾ ಉಂಟು. ಅಲ್ಲ, ಸೂಪರ್ ಇಯರ್ ನೀರುಳ್ಳಿ ಬಜಕ್ಕೆ ಈಗ ಬಿಡ್ತಾರೆ. ಆ ಕಡೆ ಎರಡ್ತಾವೆ ಗೋಳಿ ಬಜೆ 95. ಬಾಯ್ ಗೋಲಿ ಬಜೆ
ಚಂದ ಉಂಟು ಮೆಣಸು, ಸ್ವಲ್ಪ ಬಿಸಿ ಸಹ ಉಂಟು, ಸ್ವಲ್ಪ ಖಾರ ಸಹ ಉಂಟು. ಹಾಗೆ ಹೇಳಿದಾಗೆ ಸ್ನೇಹಿತರೆ, ಒಂದು ನಿಮ್ಮ ಟ್ಯಾಲೆಂಟ್ ಅನ್ನು ನೀವು ತೋರಿಸಿ. ಅಂದ್ರೆ ಈಗ ಒಂದು ನವಿಲು ಕೋಗಿಲೆಯಂತೆ ಆಡಲಾರದು ಅಥವಾ ಒಂದು ಕೋಗಿಲೆ ನವಿಲಿನಂತೆ ನಾಟ್ಯವಾಡೋದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಾಮರ್ಥ್ಯವಿದೆ. ತನ್ನಲ್ಲಿ ತನಗಿಲ್ಲದ ಸಾಮರ್ಥ್ಯ ಇಲ್ಲವೆಂದು ಕೊರಗುವುದಕ್ಕಿಂತಲೂ ತನ್ನಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಅನಾವರಣ ಮಾಡುವಂತಹ ವೇದಿಕೆ, ಅದೊಂದು ವೇದಿಕೆಗೆ ಸಾಂಸ್ಕೃತಿಕ ವೇದಿಕೆ ಅದು ಒಂದು ಇದೆ, ಇಂಥ ಲಾಗ್ ಮುಖಾಂತರ ಮಾಡಿ. ಸೊ ಹಾಗಾಗಿ ಅವರು ನೋಡಿನೇ ಕರ್ತಾರೆ ಅಥವಾ ಇವರು ನೋಡಿನೇ ಕರ್ತಾರೆ ಅಂತ ನೀವು ತಲಕಾವೇರಿ ರೋಡಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ನಾವು ಈಗ ಕ್ರಾಸ್ ಆದೆವು. ಈಗ ಅಷ್ಟೇ, ನಾವೀಗ ಫಸ್ಟಿಗೆ ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೇವೆ. ಅಂದರೆ 2.7 ಕಿಲೋಮೀಟರ್ ಇದೆ ಮಡಿಕೇರಿಯಲ್ಲಿ ಹೊಸದಾದಂತಹ ನಿರ್ಮಿಸಿದ ಗ್ಲಾಸ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೇವೆ. ಒಂದು ಅಷ್ಟೇ 2.8 ಕಿಲೋಮೀಟರ್ ಅಷ್ಟಿದೆ. ಸೊ ನಾವೀಗ ತಲಕಾವೇರಿಯ ರೂಟಲ್ಲಿ ಹೋಗ್ತಾ ಇದ್ದೇವೆ. ಫೈನಲಿ ನಾವೀಗ ಬಂದಿದ್ದೇವೆ ಎಲ್ಲಿಗೆ, ತಲಕಾವೇರಿ ಹತ್ತಿರ ಬಂದಿದ್ದೇವೆ. ಫುಲ್ಲು ಗಾಡಿ ಎಲ್ಲ ಉಂಟು ನೋಡಿ, ಈಗ ಫುಲ್ ಆಗಿದೆ ನೋಡಿ, ಚಾರ್ಜ್ ಎಲ್ಲ ಇರಬೇಕು ನೋಡಿ. 1 ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕಂತ ನೋಡಿ. ಈಗ ಇಲ್ಲಿ ಅದೇ ಗ್ಲಾಸ್ ಬ್ರಿಡ್ಜಿಗೆ ಬಂದು ನಿಂತಿದ್ದೇವೆ. ಸೊ ಇಲ್ಲಿ ತುಂಬಾ ಗಾಡಿ ಉಂಟು ನೋಡಿ. ನಮಗೆ ಈಗ ತುಂಬಾ ಜನ ಬರ್ತಾ ಇದ್ದಾರೆ ಅಂದ್ರೆ ಇದೆ ನೋಡಕ್ಕಂತ ಗ್ಲಾಸ್ ಬ್ರಿಡ್ಜಿಗೆ. ಬಟ್ ಜೋರ್ ಮಳೆ ಬರ್ತಾ ಉಂಟು. ಈ ಮಳೆಗೆ ಹೇಗೆ ಹೋಗುದು, ಎಲ್ಲಿಗೆ ಹೋಗುದು ಎಂತ ಗೊತ್ತಾಗ್ತಿಲ್ಲ. ಅಂದ್ರೆ ಇಷ್ಟು ಜನ ಇದ್ದಾರೆ. ಸೊ ಇವ್ರ ಜೊತೆ ಹೇಗೆ ಹೋಗುದು ಅಲ್ವಾ ನೋಡಿ. ಕೋಟ್ ಹಾಕಿಕೊಂಡಿದ್ದಾರೆ ಎಲ್ಲರೂ 100 ರೂಪಾಯಿ ರೈನ್ ಕೋಟ್ ಹಾಕೊಂಡಿದ್ದಾರೆ. ಎಲ್ಲರೂ ಅಲ್ಲಿಗೆ ಹೋಗೋರು. ಇಲ್ಲಿಂದ ಅಲ್ಲಿಗೆ ಗಾಡಿ ನೋಡಿ, ಗಾಡಿ ಎಷ್ಟು ಚಾರ್ಜ್ ಅಂತ ಗೊತ್ತಿಲ್ಲ, ಅದೊಂದು ಕೇಳುವ. ಅದು ಮೇಲಿಂದ ಬರುವಂತ ಗಾಡಿ, ಇವರೆಲ್ಲ ನೋಡಿ ಹೋದವರು ಫುಲ್ ರಶ್ ಉಂಟು. ಫುಲ್ ಮೇಲಿಂದ ಬರುವಂತ ಗಾಡಿ ಆಗಿರ್ಬೋದು. ಇವರು ಇಬ್ರು ಬಾವ ಮತ್ತು ತಂಗಿ ಫುಲ್ ರಶ್ ಇದಾವ ಅಲ್ಲ, ಫುಲ್ ರಶ್. ನಮ್ಮ ಜೀಪ್ ಬಂತು. ಈಗ ನಾವು ಇದರಲ್ಲಿ ಈಗ ಜೀಪಲ್ಲಿ ಹೋಗ್ತೇವೆ. 4 ಮಂದಿಗೆ 25 ರೂಪಾಯಿ ನಮ್ಮ ಜೀಪ್ ಬಂತು. ನಾವು ಇದರಲ್ಲಿ ಈಗ ಹೋಗ್ತೇವೆ ಇದ್ದೇವೆ. ಫುಲ್ಲು ರಶ್ ಇದೆ. ಅಂದರೆ ನೋಡಿ ತಿರುಗಿಸ್ತಾ ಇದೆ ಡ್ರೈವರ್. ನಾವು ಇವತ್ತು ಸ್ವಲ್ಪ ನಾವು ಮಾತಾಡುವ. ರಶ್ ಉಂಟ ಮೇಲೆ? ಸ್ವಲ್ಪ ರಶ್. ಇದು ಇವತ್ತು ರಶ್ ಅಥವಾ ಇದಕ್ಕಿಂತ ಮುಂಚೆ ಸಂಡೆ ಫುಲ್ ಇರುತ್ತಾ? ವೀಕೆಂಡ್ ರಶ್. ನೋಡಿ ನಾವು ಏನು ಹೋಗ್ತಾ ಇದ್ದೇವೆ. ಅಲ್ಲಿ ಎಷ್ಟು ಪರ್ ಹೆಡ್? 200 ಪರ್ ಹೆಡ್. ನೋಡಿ ಅಲ್ಲಿ ಪರ್ ಹೆಡ್ ಅಂದರೆ 200 10 ಮಿನಿಟ್ಸಾ ಎಷ್ಟು 10 ನಿಮಿಷ ಬಿಡ್ತಾರ ನೋಡಲಿಕ್ಕೆ? ನೋಡಿ ಪರ್ ಹೆಡ್ 200. ಬಟ್ ನಮಗೆ 10 ಮಿನಿಟ್ಸ್ ಮಾತ್ರ ಬೇಕಾಗುತ್ತೆ ಅಲ್ಲಿ ವಾಚ್ ಮಾಡಲಿಕ್ಕೆ. ಅದೇ ಇದು ಬಂದ್ರು. ಫುಲ್ ರಶ್ ಇದೆ ಅಣ್ಣ. ಫಸ್ಟ್ ಪೋದಿಸ ಒಂದೇ ಪಡಿಗೆ ಹೆಂಚಿನ ಒಂಜಿ ಅವ್ರ ಟಿಕೆಟ್ ತೆಪ್ಪಡಿಗೆ ಬೊಕ್ಕ ಅರ್ಧ ಗಂಟೆ ವೈಟಿಂಗ್ ಇಪ್ಪಣಿಗೆ. ಫುಲ್ ರಶ್ ಇದೆ ನೋಡಿ. ಫುಲ್ ಇಷ್ಟು ಜನ ಇಲ್ಲಿದ್ರು ಅಂತ ಇವರಿಗೆ ಹುಚ್ಚ ಈ ಮಲೆಯಲ್ಲಿ ಬರಲಿಕ್ಕೆ. ಕೆಲವರು ನಾನು ಕೇಳಿದೆ ಒಬ್ಬರ ಹತ್ರ, ಮೈಸೂರಿಂದ ಬಂದಿದ್ರು. ಅವರು ಮೈಸೂರಿಂದ ಇಲ್ಲಿಗೆ ಬರಬೇಕಾಗ ಗ್ಲಾಸ್ ಬ್ರಿಡ್ಜ್ ನೋಡಿ ಮನೆಯಲ್ಲಿ ಮಿರಾರ್ ನೋಡಿ ಬೈತು ಹೆಂಡತಿ ಒಟ್ಟಿಗೆ. ಕೆಲವರು ನೋಡಿ ಹೇಗೆ ಹೋಗ್ತಿದ್ದಾರೆ, ಮುಂದೆ ಹೋಗ್ತಿದ್ದಾರೆ. ಬಟ್ ಅಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ. ಅಂದರೆ ಫುಲ್ ಇದು ನೋಡಿ. ನಾವೀಗ ಬಂದದ್ದು ಇಲ್ಲಿಂದ ನೋಡಿ. ಅಲ್ಲಿ ಬಸ್ ಗಾಡಿ ಬರ್ತಾ ಉಂಟಲ್ಲ. ನಾವು ಇಲ್ಲಿಂದ ಬಂದದ್ದು ಒಂದು 2 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಇರ್ಬೋದು ನೋಡಿ. ಇಲ್ಲಿ ಕೆಲವರು ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಫುಲ್ ಗಾಳಿ ಎಲ್ಲ ಬರ್ತಾ ಉಂಟು. ರಶ್ ಉಂಟು, ಫುಲ್ಲು ರಶ್ ಉಂಟು. ಬಾವ 2 ಅವರ್ಸ್ ವೈಟಿಂಗ್. ಸತ್ಯ 2 ಗಂಟೆ ವೈಟಿಂಗ್ ಅಂತೆ. ಯಬೋ ನನಗೆ ಸತ್ಯ ಮನೆಯಲ್ಲಿ ಮಲಗ್ಬೋದಿತ್ತು ನೋಡಿ. ಫುಲ್ಲು ಜನ ಇದೆ ನೋಡಿ. ಅಲ್ಲಿ ನೋಡಿ ಹೇಗೆ ಫುಲ್ಲು ಜನ ಇದೆ. ಫುಲ್ ಜನ, ಫುಲ್ ರಶ್. ಸಂಡೇ ನೋಡಿ ಜೋರು ಮಳೆ ಬರ್ತಾ ಉಂಟು. ನಾನು ಈಗ ಅಂಬ್ರಿಲ್ ಹಿಡ್ಕೊಂಡಿದ್ದೀನಿ, ಛತ್ರಿ ಹಿಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಈಗ ಪರ್ ಹೆಡ್ 200 ಅಂತೆ. ಬಟ್ ಅಂದರೆ ಬರಲಿಕ್ಕೆ ಫಸ್ಟ್ ಕಷ್ಟ ಉಂಟು. ಅಂದರೆ ಅವರು ಸುಲಭವಾಗಿ ಈಸಿಯಾಗಿ ಬಿಡ್ತಾ ಇಲ್ಲ. ಅಂದರೆ ನೋಡಿ ಬಣ್ಣ ಅನ್ನ ತಂಗಿ ಬಂತ ನೋಡಿ ಒಳಗೆ ಬಿಡ್ತಾರೆ. ಬಟ್ ಇಲ್ಲಿ ಫುಲ್ ವೈಟಿಂಗ್ ಇದೆ. ಕ್ಯೂ ಅಲ್ಲಿ ನಿಲ್ಬೇಕು. ತುಂಬ ಉಂಟು, ಕೆಲಸ ಉಂಟು ಬಾವ. ಸ್ವಲ್ಪ ನಾವು ತೋರಿಸಿದ್ದು ನೋಡಿ. ಇಲ್ಲಿ ಉಂಟು ಆಫೆಲ್ಸ್ ಅಂತ ಫುಲ್ಲು ಕ್ಯೂ ಅಲ್ಲಿ ಉಂಟು. ಫುಲ್ಲು ಕ್ಯೂ ಉಂಟು. ಅಂದರೆ ನೋಡಿ ಎಷ್ಟು ಜನ ಉಂಟು ನೋಡಿ. ಫುಲ್ಲು ಜನ.
ಮಾಡ್ತಾ ಇದ್ದಾರೆ ನೋಡಿ ಇವರು, ಅಂದರೆ ಚಂದ ಬರುತ್ತಾ ಅಂತ ಇವರದೆಲ್ಲ ಪಿಕ್ ಗೊತ್ತಿಲ್ಲ ನಮಗೆ, ಅವರು ಮಾಡ್ತಾ ಇದ್ದಾರೆ. ಎಸ್, ಫೈನಲಿ ರೀಚ್ಡ್ ಗ್ಲಾಸ್ ಬ್ರಿಡ್ಜ್. ಆದರೆ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗಬೇಕು ನೋಡಿ. ಅವ್ರು ಬರ್ತಾ ಇದ್ದಾರೆ, ಅವರಿಗೆ ಅಲ್ಲಿ ಹೆದರಿಕೆ ಆಗ್ತಾ ಉಂಟಾ ಅಂತ. ಅಂತೆಷ್ಟು ಗುಂಡಿ ಇಲ್ಲ, ಬಿದ್ದರೆ ಎಸ್ಟೇಟಲ್ಲಿ ಕೂಡ ಮಾಡ್ಬೋದು ನೋಡ್ಲಿ. ಇಲ್ಲ, ನಮ್ದು ಭಾವ ಇದ್ದಾರಲ್ಲ ಶ್ರೀಕಾಂತ್ ಭಾವ, ಅವ್ರ ಎಸ್ಟೇಟಲ್ಲಿ ಮಾಡ್ಬೋದು. ಅವ್ರದ್ದು ಭಯಂಕರ ಎತ್ತರ ಇದೆ ಫುಲ್ಲು. ಅಂದರೆ ಅವರ ಈಗ ನಾವು ನಿನ್ನೆ ಹೋದ ಮನೆ ಅಲ್ವಾ, ಅದಕ್ಕಿಂತ ಒಂದು ಅವರ ಬೇರೆ ಒಂದು ಮನೆ ಉಂಟು, ಅಲ್ಲಿ ತುಂಬ ಗುಂಡಿ ಉಂಟು, ಆಳ ಉಂಟು. ಅಂದರೆ ಅಲ್ಲಿ ಆನೆ ಎಲ್ಲ ಬರ್ತದೆ. ಒಂಥರ ಭಾವ ಸಹ ಆನೆ ನೋಡ್ಲಿಕ್ಕಿದ್ದಾರೆ. ಬನ್ನಿ ನಾವು ಹೋಗುವ. ಈಗ ಲೈನ್ ಇಲ್ವಾ, ಫುಲ್ಲು ನೋಡಿ ಎಷ್ಟು ರಶ್ ಉಂಟು ನೋಡಿ. ಫುಲ್ಲು ಜನ. ಎಷ್ಟು ಜನ ಉಂಟು ನೋಡಿ. ಅಂದರೆ ಫುಲ್ ಸಂಡೇ, ಫುಲ್ ಜಾಲಿ ಡೇ. ಫುಲ್ ಲೈನ್ ನಿಂತೇವೆ, ಸ್ವಲ್ಪ ಜನ ಬರ್ತಾ ಇದ್ದಾರೆ. ತುಂಬ ಫುಲ್ ರಶ್. ಎಲ್ಲರೂ ₹100 ರೈನ್ ಕೋಟ್ ಹಾಕೊಂಡು ಬರ್ತಾ ಇದ್ದಾರೆ. ಎಷ್ಟು ಜನ. ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು. ನಾವು 4 ಜನ. ಕೆಳಕ್ಕೆ ಅಂತಾನೆ ಇಲ್ಲ, ಅಂದ್ರೆ ಬ್ಲರ್ ಉಂಟು. ಈಗ ಮಳೆ ಬರ್ತಾ ಉಂಟಲ್ಲ, ಸೊ ಬನ್ನಿ 5 minutes 5 minutes ಬಿಟ್ಟಿದ್ದಾರೆ. ಸೊ 5 minutes ಅಲ್ಲಿ ನಾವೆಲ್ಲ ಫೋಟೋ ಶೂಟ್ ಮಾಡಬೇಕು ಅಥವಾ ವಿಡಿಯೋ ಮಾಡ್ಕೊಳ್ಬೇಕು. ಏನೆಲ್ಲ ತುಂಬಾ ಭಯ ಆಗ್ತಿದೆ, ಕೆಳಗೆ ಸ್ವಲ್ಪ ಭಯ ಆಗ್ತಾ ಉಂಟು. ಹೇಗಿದೆ ಅಂದ್ರೆ ನನಗೆ ಅಂತ ಭಯ ಇಲ್ಲ, ನಾನು ಬಿದ್ದು ಸಹ ಕೆಳಗೆ ತಪ್ಪಿಸ್ಕೊಳ್ತೀನಿ. ಅಣ್ಣ ನೋಡಿ, ಅಲ್ಲಿ ಫುಲ್ ಹೇಗಿತ್ತು ನೋಡಿ, ಒಂಥರ ಜಾಲಿ ಉಂಟು. ಅಂದ್ರೆ ಫುಲ್ ಮಳೆ ಎಲ್ಲ ಬರ್ತಾ ಉಂಟು. ಬನ್ನಿ ನನಗೆ 5 minutes ಮಾತ್ರ ಇತ್ತು. ನಾವು ಬೇಗ ವಿಡಿಯೋ ಮಾಡ್ಕೊಳ್ಬೇಕು, ಯಾಕಂದ್ರೆ ಮತ್ತೆ ಅವರು ನಮ್ಮನ್ನು ಕೈಯಿಂದ ಸುತ್ತಾರೆ, ಇದು ಹೋಗಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಫೈನಲಿ ಮಡಿಕೇರಿಯ ಮೇಲೆ ಇದ್ದೇವೆ. ಅಂದರೆ ಗ್ಲಾಸ್ ಬ್ರಿಡ್ಜ್ನಲ್ಲಿ ಸ್ವಲ್ಪ ಸಮಯದ ಹಿಂದೆ ಆದಂತಹ ಇದು ಗ್ಲಾಸ್ ಬ್ರಿಡ್ಜ್. ಸೊ ನಾವೀಗ ಅಲ್ಲಿ ಇದ್ದೇವೆ. ಸೊ ಎಲ್ರಿಗೂ ವೆಲ್ಕಮ್ ಟು ಗ್ಲಾಸ್ ಬ್ರಿಡ್ಜ್. ಎಸ್, ನಾವೀಗ ಗ್ಲಾಸ್ ಬ್ರಿಡ್ಜ್ ಮೇಲೆ ಇದ್ದೇವೆ. ಅಂದ್ರೆ ಈಗ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ. ಎಲ್ರು ನೋಡಿ ಎಷ್ಟು ಚೆಂದ ಇದೆ ನೋಡಿ. ಫುಲ್ಲು ಜನ ಇದೆ, ಫುಲ್ ನೋಡಿ ಹೇಗಿದೆ ನೋಡಿ. ಅಲ್ಲಿಂದ ಬರುದು, ನಡ್ಕೊಂಡು ಬರುದು ನೋಡಿ. ಫುಲ್ ಇಷ್ಟು ಜೋರು ಮಳೆ ಬರ್ತಾ ಉಂಟು. ಇರ್ತದಲ್ಲ ಎಂಚ ಉಂಡುತ್ತಲ್ಲ ಗುಂಡಿ, ಜೋರು ಮಳೆ ಬರ್ತಾ ಉಂಟು. ಅಂದ್ರೆ ಕರೆಕ್ಟ್ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನೋಡಿ ಜೋರು ಮಳೆ ಬರ್ತಾ ಉಂಟು ನೋಡಿ. ಈಗ ಇದು ಅಂಬ್ರಿಲಾ ಈಗ ಹಾರ್ತಿದೆ ನೋಡಿ ಆಚೆ ಈಚೆ. ಸೊ ಭವ್ಯ ಹಾಯ್ ಮಂಪು. ತಂಗಿ ಈಗ ವಿಡಿಯೋ ಮಾಡಿದ್ದವನು. ಸೊ ಅಣ್ಣ ಹಾಯ್ ಮಾಡ. ಅಣ್ಣ ಫುಲ್ಲು ಬರುವಾಗ ಎದರ್ತಾ ಇದ್ದ ನೋಡಿ. ಅಲ್ಲಿ ಬಾಬಾ ಇದ್ದ. ಬಾವ ಎಂತ ಮಾಡುದು ನೋಡುವ, ಹೆದರಿಕೆ ಎಂತ ಇಲ್ಲ. ಇಲ್ಲ ಅಣ್ಣ ಎದರ್ತಾ ಇದ್ದ. ಬಾವ ಎಂತ ಮಾಡುದು ನೋಡು. ಫುಲ್ಲು ಬಾವ ವಿಡಿಯೋ ಮಾಡ್ತಿದ್ದಾರೆ. ಎಸ್, ಫುಲ್ಲು ಜನ ಇದ್ದಾರೆ. ನಾನು ವಿಡಿಯೋ ಮಾಡ್ತೀನಿ ಸ್ವಲ್ಪ. ನಾನು ರೀಲ್ಸ್ ಮಾಡ್ತೀನಿ ಅಲ್ಲ ನಾನು. ಸೊ ರೀಲ್ಸ್ ಮಾಡುವವನು. ಸೊ ಸ್ವಲ್ಪ ರೀಲ್ಸ್ ಮಾಡ್ತೀನಿ. ಫುಲ್ ಒದ್ದೆ ಆಗಿದ್ದೀನಿ. ಅಂದರೆ ಫುಲ್ ಮಳೆ ಬರ್ತಾ ಉಂಟು. ಫುಲ್ ಒದ್ದೆ ಆಗಿದ್ದೀನಿ. ತುಂಬ ಜನ ಇದ್ದಾರೆ. 5 minutes ಪಕ್ಕ ಬಂತು ನಮಗೆ. ಜಸ್ಟ್ 5 minutes ಸ್ವಲ್ಪ ಇರೋದು. ನೋಡಿ ಎಷ್ಟೆಲ್ಲ ಒಂದು ಇದೆ ನೋಡಿ ಪ್ಲೇಸ್. ನೋಡಿ ನಿಲ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಮೂವ್ ಆಗಿ ಅಂತ ಹೇಳ್ತಾ ಇದ್ರು ಅವರು. ಸೊ ನಾವು ಹೋಗ್ತಾ ಇದ್ದೇವೆ ನೋಡಿ. ಫುಲ್ ರಶ್ ಉಂಟು. ಅಂದರೆ ಫುಲ್ ರಶ್ ಉಂಟು ಅಲ್ಲಿ ನೋಡಿ. ಜನ ಎಷ್ಟಿದ್ದಾರೆ ನೋಡಿ. ಸೊ ಹಾಗೆ ಅವರು ಮೂವ್ ಆಗಿ ಅಂತ ಹೇಳ್ತಾರೆ. ಫುಲ್ ಒದ್ದೆ ಆಗಿದೆ ನೋಡಿ. ಫುಲ್ ಒದ್ದು ಉಂಟು ನೋಡಿ. ಗ್ಲಾಸ್ ಕಾಣ್ತಾ ಇಲ್ಲ ಅಂತ ನಮಗೆ. ಇದು ಆಳ ಕಾಣಲ್ಲ, ಗಾಡಿ ಇದು ಆಳ ಕಾಣ್ತಾ ಇಲ್ಲ ನೋಡಿ. ಫುಲ್ ರಶ್ ಉಂಟು ಫುಲ್ಲು. ಅಂದರೆ ನಮಗೆ ಕಾಣ್ತಾ ಇಲ್ಲ. ಚಂದ ಉಂಟು ಮಾತ್ರ, ಒಮ್ಮೆ ಬನ್ನಿ. ಬಟ್ ಜೋರು ಮಳೆ ಬರುವಂತಹ ಕಾರಣದಿಂದಾಗಿ ನಮಗೆ ಗ್ಲಾಸ್ ಬ್ರಿಡ್ಜ್ ಅಷ್ಟು ಕ್ಲೀನ್ ಕಾಣ್ತಾ ಇಲ್ಲ. ಸೊ ನಾವೀಗ ಹೋಗ್ತಾ ಇದ್ದೇವೆ ಗ್ಲಾಸ್ ಬ್ರಿಡ್ಜ್. ಸ್ನೇಹಿತರೆ, ನಾವು ಫೈನಲಿ ಬಂದೆವು. ಅಂದರೆ ಕರೆಕ್ಟಾಗಿ ಕರೆಕ್ಟ್ ನಮಗೆ ವ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಅಂದರೆ ತುಂಬ ಜನ ಇದ್ದಾರೆ. ಅದರ ಜೊತೆಗೆ ಜೋರು ಮಳೆ ಬರ್ತಾ ಉಂಟು ನೋಡಿ. ಎಷ್ಟು ಜೋರು ಮಳೆ ಬರ್ತಾ ಉಂಟು. ಸೊ ಹಾಗಾದ್ರೆ ಕರೆಕ್ಟ್ ಬಂದೆವು. ಬಟ್ ನೋಡಿ ಅಲ್ಲಿ ಸಾಕ್ಸ್ ಎಲ್ಲ ಎಷ್ಟು ಜೋರು ಮಳೆ ಅಂದರೆ ನೋಡಿ. ಅಲ್ಲಿ ಸಾಕ್ಸ್ ಎಲ್ಲ ನೀರಲ್ಲಿ ಹೋಗ್ತಾ ಉಂಟು ನೋಡಿ ಅಲ್ಲಿ.
ಸೊ ಜೋರು ಮಳೆ ಬರ್ತಾ ಉಂಟು. ಸೊ ನಮಗೆ ಅಲ್ಲಿ ವ್ಯೂ ಮಾಡಲಿಕ್ಕೆ ಅಂತೂ ಕಷ್ಟ, ಅದ್ರ ಜೊತೆಗೆ ಇಲ್ಲಿ ಹೋಗ್ಲಿಕ್ಕೆ ಆಗಿರ್ಬೋದು ಅಥವಾ ಮಿರರ್ನ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅಂದರೆ ಜೋರು ಮಳೆ ಬರ್ತಾ ಉಂಟು. ಅದ್ರ ಜೊತೆ ಜಾರುವಂಥ ಸನ್ನಿವೇಶ ಇರ್ತದೆ, ಜಾರಲ್ಲ ಬಟ್ ಒಂದು ವೇಳೆ ಜಾರಿದ್ರೆ ಅಂತ ಸ್ವಲ್ಪ ಆಚೆ ಮಾಡ್ತಾ ಇದ್ದಾರೆ. ಈಗ ಜೋರು ಮಳೆ ಉಂಟು, ಅಂದರೆ ಆಗಸ್ಟ್ ಮಳೆ ಬರ್ತಾ ಇತ್ತು, ಬಟ್ ಅದಕ್ಕಿಂತ ಜೋರಾಗಿ ಈಗ ಮಳೆ ಸುರ್ತಾ ಉಂಟು, ಜೋರಾಗಿ ಉಂಟು. ಜೋರು ಮಳೆ ಎಲ್ಲ ಉಂಟು, ಫುಲ್ ಜೋಶಲ್ಲಿ. ಅಂದರೆ ನಾನು ಒದ್ದೆ ಅದೇ, ಯಾಕೆಂದರೆ ಒಂದು ಪ್ಲೇಸ್ ನಮಗೆ ಅಥವಾ ಒಂದು ಟೈಮಿಂಗ್ಸ್ ಸಿಗಲ್ಲ ಯಾವತ್ತು ಡೈಲಿ ಬರಲಿಕ್ಕೆ. ಸೊ ಬರುವಂಥ ಟೈಮಲ್ಲಿ ಆಗಿರ್ಬೋದು ಅಥವಾ ಬರುವಂಥ ಹೊತ್ತಲ್ಲಿ ಆಗಿರ್ಬೋದು ಎಂಜಾಯ್ ಮಾಡುವಷ್ಟು ತುಂಬ ಎಂಜಾಯ್ ಮಾಡಬೇಕು. ಜನ ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾರೆ ನಿಜವಾಗ್ಲೂ. ಈಗ ಆ್ಯಕ್ಚುಲಿ ಖಾಲಿ ಉಂಟು ಪ್ಲೇಸ್ ನೋಡಿ, ಯಾರೂ ಇಲ್ಲ. ಈಗ ನಮಗೆ ಆ್ಯಕ್ಚುಲಿ ಪಿಕ್ ತೆಗಿಯೋಕ್ಕಾಗಿರ್ಬೋದು, ರೀಲ್ಸ್ ಮಾಡಲಿಕ್ಕೆ ಆಗೋದು, ವೀಡಿಯೋಸ್ ಮಾಡಲಿಕ್ಕೆ ಈಗ ನಮಗೆ ಕರೆಕ್ಟ್ ಆಗುತ್ತೆ, ಬಟ್ ಯಾರಿಲ್ಲ ಈಗ. ಆದರೆ ಈಗ ಹೋಗ್ತಾ ಇದ್ದಾರೆ, ಅಂದರೆ ಈಗ ಮಳೆ ಬಂತಲ್ಲ ಜೋರು, ಈಗ ಮಳೆ ಸ್ವಲ್ಪ ನಿಂತು ನೋಡಿ, ಈಗ ಮಳೆ ಬರ್ತಾ ಇಲ್ಲ. ಸೊ ನಾವು ಹೋಗುವಾಗ ಜೋರು ಮಳೆ ಬಂತು, ನಮ್ಮದು ಅದೃಷ್ಟ ಸರಿ ಇಲ್ವಾ ಅಂತ. मैं तो तेरे नाल ही रहना जी, हर गम संग तेरे सहना जी, जो जग से कहा ना जाए वो मुझको बस तुझसे कहना जी। नज़्म नज़्म सा मेरे होठों पे ठहर जा, मैं ख्वाब ख्वाब सा तेरी. ಸ್ವೀಟ್ ಕಾರ್ನ್ ಅಂತ ತಗೊಂಡಿದ್ದಾರೆ ಅಣ್ಣ, ಇವರು ಅಣ್ಣ ಬಾಬಾ ಸ್ವೀಟ್ ಕಾರ್ನ್, ನಾನು ಇದು ತಗೊಂಡಿದ್ದೇನೆ, ತಂಗಿ ಇದೆ ಸೇಮ್ ತಗೊಂಡಿದ್ದಾರೆ ಬಟಾಟೆ. ಈಗ ಹೊರಟಿದ್ದೇವೆ ಹೊರಗೆ ಹೋಗ್ಲಿಕ್ಕೆ. ಎಸ್ ಗೇಟಿಂದ ಹೊರಗೆ ಬಂದೆವು, ಅದರಲ್ಲಿ ಆದರೂ ಈಗ ಬರ್ತಾನೆ ಇದ್ದಾರೆ ನೋಡಿ ಜನ, ಮತ್ತೆ ರಶ್ ಆಗುತ್ತೆ. ಅಂದರೆ ಈಗ ಸ್ವಲ್ಪ ಸ್ನೇಹಿತರೆ, ಫೈನಲ್ ಆಗಿ ನಾವು ಒಂದು ಗ್ಲಾಸ್ ಬ್ರಿಡ್ಜ್ಗೆ ಹೋಗಿ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ಸೊ ಚಂದ ಇತ್ತು ಪ್ಲೇಸ್, ಅಂದರೆ ನಮಗೆ ಕರೆಕ್ಟಾಗಿ ವ್ಯೂ ಮಾಡಲಿಕ್ಕೆ ನಾವೀಗ ಮಳೆಗಾಲದಲ್ಲಿ ಹೋದರೆ ಚಂದ, ಯಾಕಂದರೆ ನಮಗೆ ಫಾಗ್ ಎಲ್ಲ ಇರುತ್ತಲ್ಲ. ಸೊ ನಮಗೆ ಮಳೆಗಾಲದಲ್ಲಿ ಚಂದ. ಆದರೆ ಏನಾಯಿತು ಅಂದರೆ ಜೋರು ಮಳೆ ಬಂತು, ಮಳೆಗಾಲ ಅಲ್ವಾ, ಜೋರು ಮಳೆ ಬಂತು, ಹಾಗೆ ನಮಗೆ ಅಷ್ಟು ವ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅಲ್ಲಿ ಆ್ಯಕ್ಚುಲಿ 10 ಮಿನಿಟ್ಸ್ ಅಂತ ಹೇಳ್ತಾ ಇತ್ತು ಫಸ್ಟಿಗೆ ನಾವು ಟಿಕೆಟ್ ತಗೊಳ್ಳುವಾಗ, ಬಟ್ ಮಿರರ್ ಹತ್ತಿದಾಗ ಅವರು 5 ಮಿನಿಟ್ಸ್ ಅಂತ ಹೇಳಿದ್ರು. ಅಂದರೆ ಮತ್ತೆ ಬಕ್ಕ ಒಂದೊಂದು ಫೋಟೋ ತೆಗೆದು ಅದೊಂದು 2-3 ವೀಡಿಯೋ ಮಾಡಿ ಅಪ್ಪ ಬಂದೆವು. ಸೊ ಜೋರು ಮಳೆ ಬರ್ತಿತ್ತಲ್ಲ, ನಮಗೆ ಅದೇ ಪ್ರಾಬ್ಲಮ್ ಅದು. ಅಂದರೆ ಮೊಬೈಲ್ ಹೊರ ತೆಗಲಿಕ್ಕೆ ಆಗ್ತಿಲ್ಲ, ಅಷ್ಟು ಜೋರು ಮಳೆ ಇತ್ತು, ಅದ್ರ ಜೊತೆಗೆ ಜೋರಾಗಿ ಗಾಳಿ ಸಹ ಇತ್ತು. ಸೊ ಅವಳ ಹೆಜ್ಜೆಯ ಧೂಳನ್ನ ವಿಭೂತಿ ಅಂದ್ಕೊಂಡು ಹಣೆಗೆ ಹಚ್ಕೊತಿದ್ದೆ, ಅವಳು ನಗ್ಬಿಟ್ರೆ ದೇವಸ್ಥಾನ ತಂಟೆನೆ ಹೊಡೆದಂಗೆ ಕೈ ಮುಕ್ಕೊಂಡು ನಿಂತ್ಕೋತಿದ್ದೆ. ಎಸ್, ನಾವೀಗ ಫೈನಲಿ ಅರಂತೋಡಿಗೆ ರೀಚ್ ಆಗಿದ್ದೇವೆ. ನಾವು ಈಗ ಮಡಿಕೇರಿಗೆ ಹೋಗಿ, ಮಡಿಕೇರಿ ಬ್ರಿಡ್ಜಿಗೆ ಹೋಗಿ ಅಥವಾ ಅಲ್ಲೊಂದು ಫಾಲ್ಸ್ ಇತ್ತು ಅಲ್ಲಿಗೆಲ್ಲ ಹೋಗಿ ನಾವೀಗ ಅಂತಿಮವಾಗಿ ಅರಂತೋಡಿಗೆ ಬಂದೇವೆ. ಸೊ ನಾವು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಅನ್ನವನ್ನು ನೀಡುವ ಅನ್ನದಾತನಿಗೆ ಶುಭವಾಗಲಿ, ಅದರ ಜೊತೆಗೆ ನಮ್ಮನ್ನೆಲ್ಲರನ್ನು ಕಾಯುವ ಯೋಧರಿಗೆ ಜಯವಾಗಲಿ ಅಂತ ಹೇಳುತ್ತಾ, ಮಾತಾಡಿದ್ರಲ್ಲಿ ಅಥವಾ ಯಾವುದರ ವೀಡಿಯೋ ಮಾಡಿದ್ರಲ್ಲಿ ಆಗಿರ್ಬೋದು, ಮಾತಾಡಿದ್ರಲ್ಲಾಗಿರ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಥವಾ ವಾಯ್ಸ್ ವೇರಿಯೇಷನ್ಸ್ ಆಗಿರ್ಬೋದು, ಎಲ್ಲ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಮಾಡುವ. ಓಕೆ, ಟೇಕ್ ಕೇರ್, ಬೈ ಬಾಯ್, ಲವ್ ಯು.